ಅಕ್ಕ, ನಿಮ್ ಮನೆದು ಔಟ್ಸೈಡ್ ಲುಕ್ ಚೆನ್ನಾಗಿದೆ, ಇನ್ಸೈಡ್ ಲುಕ್ ಚೆನ್ನಾಗಿದೆ, ಇಂಟೀರಿಯರ್ ಅಂತೂ ತುಂಬಾ ಚೆನ್ನಾಗಿದೆ. ನನ್ಗೆ ಯಾವಾಗ್ಲೂ ಅದನ್ನ ನೋಡಿದಾಗ ಅದ್ ವಾಲ್ ಪೇಂಟ ವಾಲ್ ಸ್ಟಿಕ್ಕರ್ ಅನ್ನೋದೇ ಡೌಟ್. ಆಗ ಅದು ವಾಲ್ ಪೇಪರ್ ಕಣೋ, ನೋಡಿಲ್ವಾ ನೀನು? ಬಂದಾಗಿಂದ ಬರ ಮಾತಾಯ್ತು, ಮನೆ ನಡೀರಿ ಮತ್ತೆ ತೋರ್ಸಿ. ತೋರಿಸ್ತೀನಿ ಬಾ. ಇದು ಮೆಟಲ್ ಗೇಟ್, ಡೆಕೋ ಪೇಂಟ್ ಮಾಡ್ಸಿರೋದು. ಇದಕ್ಕೆ ಬೇಗ ಹಾಳಾಗಲ್ಲ ಈ ತರ ಪೇಂಟ್ ಮಾಡ್ಸೋದ್ರಿಂದ, ಏನು ಸ್ಕ್ರಾಚಸ್ ಆಗಲ್ಲ. ಇದು ಪೇಂಟ್ ಮಾಡಕ್ಕೆ ಆಲ್ಮೋಸ್ಟ್ 2 days ತಗೊಂಡಿದ್ದಾರೆ. 2-3 ಕೋಟ್ ಅಲ್ಲಿ ಇದನ್ನ ಪೇಂಟ್ ಮಾಡ್ತಾರೆ. ಅದಕ್ಕೆ ಲುಕ್ ವೈಸ್ ತುಂಬಾ ಚೆನ್ನಾಗಿದೆ. ಬಾ ಒಳಗ್ ಹೋಗೋಣ. ಓ ಅಕ್ಕ, ಏನು ಎಂಟ್ರೆನ್ಸ್ ಅಲ್ಲೇ ವೆರೈಟೀಸ್ ಆಫ್ ಪ್ಲಾಂಟ್ಸ್ ಹಾಕಿದ್ದೀರಾ? ಈಗ ನೋಡಿದ್ರೆ ಫ್ಲವರ್ ಅನ್ನಿಸ್ತಿದೆ, ಏನಿದು? ಇದು ಲೀವ್ಸ್ ನೋಡು, ಡಿಫ್ರೆಂಟ್ ಕಲರ್ ಅಲ್ಲಿ ಲೀವ್ಸ್ ಇದೆ. 3 ಕಲರ್ಸ್ ಅಲ್ಲಿ ಇದೆ. ನಮ್ಮ ಅಮ್ಮಂಗೆ ಅಂತೂ ಗಾರ್ಡನಿಂಗ್ ಅಂದ್ರೆ ತುಂಬಾ ಇಷ್ಟ. ನೋಡು, ಎಲ್ಲಾ ಡಿಫ್ರೆಂಟ್ ಟೈಪ್ಸ್ ಆಫ್ ಪ್ಲಾಂಟ್ಸ್ ಹಾಕೊಂಡಿದ್ದಾರೆ ಅವರು. ಅವ್ರಿಗಂತೂ ಮಾರ್ನಿಂಗ್ ಟೈಮ್ ಪಾಸ್ ಆಗದೆ ಗಿಡಗಳಿಂದ ಫುಲ್ಲು ಇಟ್ಟಿದ್ದಾರೆ. ಇದು ನೋಡು, ಫ್ಲವರ್ ಕಲರ್ ನೋಡೋದು ಎಷ್ಟು ಚೆನ್ನಾಗಿದೆ ಅಂತ. ಅಕ್ಕ, ಚೆನ್ನಾಗಿದೆ. ಮನಿ ಪ್ಲಾಂಟ್ಸ್ ಆಲ್ಮೋಸ್ಟ್ ಎಲ್ಲಾ ಕಡೆನೂ ನೋಡಿರ್ತೀಯ ನೀನು. ಅದೊಂಥರ ಲುಕ್ ಕೂಡ ಮನೆಗೆ. ಮುಂಚೆ ಪಾರ್ಕಿಂಗ್ ಸ್ಪೇಸ್ ಬಿಟ್ಕೊಂಡಿರೋದು ಇದನ್ನ. ಸೊ ಆಲ್ಮೋಸ್ಟ್ ಒಂದು ಕಾರು ನಿಲ್ಸಕ್ಕೆ ಅಷ್ಟು ಜಾಗ ಸಾಕು ಅಂತ ಬಿಟ್ಕೊಂಡಿರೋದು. ಬಾ ಒಳಗ್ ಹೋಗೋಣ. ಇದು ನೋಡು, ಬೆಲ್ಲಲ್ಲೂ ಕೂಡ ಇದು ಡಿಫ್ರೆಂಟ್ ಇದೆ. ಇದನ್ನ ಎಳಿಬೇಕು, ಎಳಿದ್ರೆ ಹಾರನ್ ಆಗತ್ತೆ. ಚೆನ್ನಾಗಿದೆ ಅಲ್ವಾ ಹಾರನು? ಬಾ. ಓ ಸೂಪರ್ ಅಕ್ಕ. ನೋಡು, ಎಂಟ್ರೆನ್ಸ್ ಡೋರ್ ಇದೇ ಒಂಥರ ಡಿಫ್ರೆಂಟ್. ಆಕ್ಚುಲಿ ಹ್ಯಾಂಡ್ ಹೋಲ್ಡರ್ ಇದೆಯಲ್ಲ, ಇದನ್ನು ನಾವು ವುಡ್ಡಲ್ಲೇ ಮಾಡಿಸಿರೋದು. ಯಾವ ವುಡ್ ಅಕ್ಕ? ನಮ್ಮ ಮನೇಲಿ ಆಲ್ಮೋಸ್ಟ್ ಎಲ್ಲ ಯೂಸ್ ಮಾಡಿರೋದು ಟೀಕ್ ವುಡ್. ಮನೆ ಅಂದ್ರೇನೆ ಒಂದ್ ಡ್ರೀಮ್ ಅಲ್ವಾ, ಅದಕ್ಕೆ ಅಲ್ಲೊಂದು ದುಡ್ಡು ಇಲ್ಲೊಂದು ದುಡ್ಡು ಬೇಡ ಅಂತ ಹೇಳ್ಬಿಟ್ಟು ಫುಲ್ ಮನೆನು ಟೀಕ್ ವುಡ್ಡೇ ಹಾಕ್ಸಿರೋದು. ವಿಂಡೋ ಇಂದ ಹಿಡ್ಬಿಟ್ಟು ಎಲ್ಲಾನು ಟೀಕ್ ವುಡ್. ಮನೆಯಲ್ಲಿ ಓಪನ್ ಕಿಚನ್ ಮಾಡ್ಸಿರೋದು. ಅದ್ರಲ್ಲೂ ಫಸ್ಟ್ ಮನೆ ಅಂತ ಬಂದ ತಕ್ಷಣ ಕಿಚನ್ ಮತ್ತೆ ಲಿವಿಂಗ್ ಏರಿಯಾನೇ ಇಂಪಾರ್ಟೆಂಟ್ ಅಲ್ವಾ. ಫಸ್ಟ್ ಲಿವಿಂಗ್ ಏರಿಯಾ ತೋರಿಸ್ಬಿಡ್ತೀನಿ. ಇದು ನಮ್ ಲಿವಿಂಗ್ ಏರಿಯಾ, ಓಕೆನಾ? ಲಿವಿಂಗ್ ಏರಿಯಾದಲ್ಲಿ ಏನಪ್ಪಾ ಸ್ಪೆಷಲ್ ಅಂತ ಕೇಳಿದ್ರೆ, ಮೇನು ಇದು ವಿಂಡೋಸ್. ಫುಲ್ಲು ದೊಡ್ಡ ವಿಂಡೋಸ್ ಮಾಡ್ಸಿರೋದು. ಹೊರಗಿಂದನೂ ಔಟ್ಲುಕ್ ತುಂಬಾ ಚೆನ್ನಾಗಿರುತ್ತೆ. ಗಾಳಿ ಬೆಳಕು ಮಾತ್ರ ನೋಡಿ, ಲೈಟೇ ಹಾಕಿಲ್ಲ ಎಷ್ಟು ಬೆಳಕಿದೆ ಅಂತ ಹೇಳ್ಬಿಟ್ಟು. ಫುಲ್ ಮೇಲ್ಗಡೆ ವಿಂಡೋಸ್. ಈ ಕರ್ಟನ್ಸ್ ಎಲ್ಲ ನಾವ್ ಹೇಳ್ಬಿಟ್ಟು ಸೈಜ್ ತಗೊಂಡು ಆರ್ಡರ್ ಕೊಟ್ಟು ಮಾಡ್ಸಿರೋದು. ಅದ್ ಬಿಟ್ರೆ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದ್ರೆ POP. ಆಲ್ಮೋಸ್ಟ್ ಏನ್ ಡಿಸೈನ್ ಇದೆ, ಏನ್ ಸ್ಪೆಷಲ್ ಇದೆ ಅಂತ ಹಾಲಲ್ಲಿ ಪೂರಾ ಏನು ಮಾಡಿದೆ, ಪೂರ್ಣ ಹಾಲ್ಗೆ ಡಿಸೈನ್ ವರ್ಕ್ ಮಾಡಿದ್ದೀವಿ. ವುಡ್ ವರ್ಕು ಮತ್ತು POP ಅಟ್ಯಾಚ್ ಎಲ್ಲ ಡಿಸೈನಿಂಗ್ ವರ್ಕು. ಹಾಲಲ್ಲಿ ಫುಲ್ ಡಿಸೈನಿಂಗ್ ವರ್ಕು, ಆಮೇಲೆ ಲೈಟಿಂಗ್ಸು, ಆಮೇಲೆ ಶೋ ಡಿಸೈನ್ ವಿತ್ ಲೈಟು. ಲಿವಿಂಗ್ ಏರಿಯಾದಿಂದ ಈ ಕಡೆ ಬಂದ್ರೆ ವಾಶ್ರೂಮು. ಸ್ವಿಚ್ ಬೋರ್ಡ್ ಅಲ್ಲೂ ನೋಡು, ಸ್ವಿಚ್ ಬೋರ್ಡನ್ನು ನಾವು ಸ್ವಲ್ಪ ವೆರೈಟಿ ಆಗಿ ಸೆಲೆಕ್ಟ್ ಮಾಡಿದ್ದು. ಇದು ಗ್ಲಾಸ್, ಇದು ಅದು ಈ ಥರ ಓಕೆ ಮಾಡಿಸಿದ್ದು. ಬಾ, ದೇವ್ರ ಮನೆ ತೋರಿಸ್ತೀನಿ. ದೇವ್ರ ಮನೆಗೆ ನೋಡು, ಎರಡೂ ಸೈಡು ಗ್ಲಾಸ್ ಹಾಕಿರೋದು. ಇದು ಈ ಕಡೆನೂ ಇದೆ, ಈ ಕಡೆ ಸೈಡು ಇದೆ. ಹಾಗೆ ನೋಡು, ಗ್ಲಾಸ್ ಡೋರ್ ಕೊಡ್ಸಿರೋದು. ಇದು ಹೋಲ್ಡರ್ ಕೂಡ ಸಪ್ರೇಟ್ ಆಗಿ ಬರುತ್ತೆ. ಅದನ್ನ ಅವರು ಗ್ಲಾಸಿಗೆ ಫಿಕ್ಸ್ ಮಾಡೋದು. ಆಮೇಲೆ ಬಾ ಒಳಗೋಣ. ಇಲ್ಲಿ ವೈಟ್ ಇರ್ಲಿ ಅಂತಾನೆ ವೈಟ್ ಹಾಕ್ಸಿದ್ವಿ. ಇಲ್ಲೂ ಕೂಡ POP ನೋಡು,
ಮೇಲೆ ಗ್ಲಾಸ್ ಇದೆ, ಅದು ನಿಮಗೆ ಮೇಲೆ ಹೋದಾಗ ಗೊತ್ತಾಗುತ್ತೆ. ಮೇಲೆ ಹೋದಾಗ ತೋರಿಸ್ತೀನಿ. ನೋಡು, ಈ ತರ ಬಂದಿದೆ. ದೇವ್ರ ಮನೆ ಸ್ವಲ್ಪ ಸ್ಪೇಷಿಯಸ್ ಆಗೇ ಇರಲಿ ಅಂತ ಅಂದ್ಕೊಂಡೆ ಮಾಡಿದ್ದು. ಕುತ್ಕೊಂಡು ಪೂಜೆ ಮಾಡೋಕ್ಕೆಲ್ಲ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಡೈನಿಂಗ್ ಟೇಬಲು ಕೂಡ ಆಲ್ಮೋಸ್ಟ್ ಗ್ಲಾಸ್ ಇಲ್ದು, ಮಕ್ಕಳೆಲ್ಲ ಗಲೀಜು ಮಾಡ್ತಾರೆ ಅಂತ ನಮ್ಮಮ್ಮ ಈ ಥರ ಹಾಕಿದ್ದಾರೆ ನೋಡು. ಸೊ ಕೆಳಗೂ ಕೂಡ ಇದು ಡಿಸೈನ್ ಇದೆ. ಇದು ಯುನಿಕ್ ಆಗಿ ಅವಾಗ ಇದೇ ಪೀಸ್ ಬೇಕು ಅಂತ ಹೇಳ್ಬಿಟ್ಟು ತಗೊಂಡು ಬಂದಿದ್ದು ನಾವು. ಟೇಬಲ್ ಮೇಲೆ ಈ ಕ್ಯೂಟ್ ಗೊಂಬೆಗಳಿದೆಯಲ್ಲ, ಇದಾ, ಇದನ್ನ ಎಲ್ಲ ಹೊರಗೆ ಹೋದಾಗ ತುಂಬ ಇಷ್ಟಪಟ್ಟು ತೊಗೊಂಬಂದಿದ್ದು. ಇದೆರಡು ಸೆಟ್ಟು. ಈ ಥರ ಡೆಕೋರೇಷನ್ಗೆಲ್ಲ ಒಳಗಿಡೋಕ್ಕೆ ತುಂಬ ಯುನಿಕ್ ಆಗಿರುತ್ತೆ ಈ ಥರ ಪೀಸ್ಗಳು. ನಾನು ನಿಮ್ಮ ಬ್ಯಾಂಗ್ಳೂರ್ ಮನೆಯಲ್ಲೂ ನೋಡಿದ್ದೆ ಇದನ್ನ. ನಾನು ಅಮ್ಮ ಎಲ್ಲ ಒಟ್ಟಿಗೆ ತೊಗೊಂಡಿದ್ದು ಅದನ್ನ. ನೋಡು ಬಾ, ನಾನು ಹೇಳಿದ್ನಲ್ಲ ಎಲ್ಲ ಡೋರು ಇದೇ ಥರ ಮಾಡಿಸಿರೋದು ಅಂತ, ಸೇಮ್ ಮೆಥಡಲ್ಲಿ ಮಾಡಿಸಿರೋ ಅಂಥದ್ದು. ಸೊ ಇದು ಲಾಕು ಅಷ್ಟೇ, ಎಲ್ಲ ಡೋರಿಗೂ ಸೇಮ್ ಲಾಕ್ ಹಾಕ್ಸಿದ್ದೀವಿ. ಬಾ, ನೀನು ಆಗ್ಲಾ ಕೇಳ್ತಾ ಇದ್ದಲ್ಲ ಇದೇನೋ ಡಿಫ್ರೆಂಟ್ ಆಗಿದೆ ಅಂತ. ವಾಲ್ ಪೇಪರ್ ಇದು. ಅವಾಗೆಲ್ಲ ಬಂದವ್ರು ಎಲ್ಲರೂ ಕೇಳ್ತಿದ್ವಿ, ಈಗ ವಾಲ್ ಪೇಪರು ವಾಲ್ ಸ್ಟಿಕ್ಕರ್ಸ್ ಎಲ್ಲ ಟ್ರೆಂಡ್ ಆಗಿದೆ. ಅವಾಗ ಇನ್ನೂ ಇಷ್ಟೊಂದು ಟ್ರೆಂಡ್ ಇರಲಿಲ್ಲ ಇದ್ರ ಬಗ್ಗೆ. ನಮಗೆ ಸೆಲೆಕ್ಷನಿಗೆ ಹೋದಾಗ ಇದು ಆಲ್ಮೋಸ್ಟ್ ಕನ್ಫ್ಯೂಸ್ ಆಗಿರುತ್ತೆ, ಯಾವ ಥರ ಸೆಲೆಕ್ಟ್ ಮಾಡೋದು, ಹೆಂಗೆ ಕಾಣುತ್ತೆ ಡೋರಿಗೆ ಅನ್ನೋ ಐಡಿಯಾ ಇರಲಿಲ್ಲ. ಬಟ್ ತಗೊಂಡು ಬಂದಮೇಲೆ ಸಕ್ಕದಾಗಿ ಕಾಣ್ತಾ ಇದೆ. ಇದು ಒಂಥರ ಲುಕ್ಕು ನಮಗೆ. ಇದು ಸಪ್ರೇಟ್ ಟಿವಿಗೆ ಅಂತ ಮಾಡಿಸಿದ್ದು ಇದನ್ನ ಸ್ಟ್ಯಾಂಡ್ನ. ಬಟ್ ಆಲ್ಮೋಸ್ಟ್ ಅಪ್ಪಾಜಿ ಅಮ್ಮ ಇಬ್ಬರೇ ಇರೋದ್ರಿಂದ ಅಷ್ಟಾಗಿ ಅವರು ಟಿವಿ ನೋಡಲ್ಲ, ಅವ್ರಿಗೆ ಗಾರ್ಡನಿಂಗು ಅದು ಇದ್ರಲ್ಲೇ ಟೈಮ್ ಪಾಸ್ ಮಾಡ್ಕೊಂತಾರೆ. ಸೊ ಇದು ಮಿರರ್ ಸ್ಟ್ಯಾಂಡ್. ವಾಲ್ ಪೇಂಟ್ ಅಂತ ಅನ್ಕೊಂಡಿದ್ದೆ ಅಕ್ಕ. ಹೌದಾ? ನೋಡು, ಪ್ರತಿ ರೂಮಿಗೂ ನಾವು POP ಮಾಡಿಸಿದ್ದೀವಿ. ಒಂದು ಹೀಟ್ ಕಡಿಮೆ ಆಗುತ್ತೆ ಅನ್ನೋ ಒಂದು ರೀಸನಿಗೆ. ಆಮೇಲೆ ಮನೆ ಲುಕ್ಕನ್ನ ಹೆಚ್ಚು ಮಾಡೋದು POP ಅಲ್ವಾ. ಸೊ ಹಂಗಾಗಿ POPನ ಆಲ್ಮೋಸ್ಟ್ ಎಲ್ಲ ರೂಮಿಗೂ ಮಾಡಿಸಿದ್ವಿ. ಇಲ್ಲೂ ಅಷ್ಟೇ ತುಂಬ ದೊಡ್ಡ ವಿಂಡೋ ಕೊಟ್ಟಿದ್ದೀವಿ, ಲಾಂಗ್ ವಿಂಡೋ. ನೋಡು, ಗಾಳಿ ಬೆಳಕಿಗೆ ಮಾತ್ರ ಚೆನ್ನಾಗಿರಲಿ ಅಂತ ಹೇಳ್ಬಿಟ್ಟು ಲಾಂಗ್ ವಿಂಡೋ ಮಾಡಿಸಿರೋದು. ಮಿರರ್ ಸ್ಟ್ಯಾಂಡ್. ಹೆಣ್ಮಕ್ಳಿಗೆ ಮಿರರ್ ಮುಂದೆ ನಿಂತ್ಕೊಂಡ್ರೆ ಟೈಮ್ ಹೋಗೋದೇ ಗೊತ್ತಾಗಲ್ವಲ್ಲ. ಎಲ್ಲ ರೂಮಿಗೂ ಆಲ್ಮೋಸ್ಟ್ ಇದೇ ಥರ ದೊಡ್ಡದಾಗೆ ಮಾಡಿಸಿರೋದು ಮಿರರ್ನ. ಇದು ಡೈನಿಂಗ್ ಟೇಬಲ್ ಆಪೋಸಿಟ್ ನಾವು ಹ್ಯಾಂಡ್ ವಾಶಿಗೋಸ್ಕರ ಮಾಡಿಸಿದ್ದೀವಿ ಇದನ್ನು ಅವಾಗ ಸ್ವಲ್ಪ ಯುನಿಕ್ ಆಗಿರಲಿ, ಎಲ್ಲ ಒಂದೇ ಥರ ಬೇಡ ಅಂತ ರೌಂಡ್ ಶೇಪಲ್ಲಿ ಪರ್ಚೇಸ್ ಮಾಡಿದ್ದು. ಇದ್ರ ಕೆಳಗೂ ಕೂಡ ನಾವು ಸ್ಟೋರೇಜ್ ಮಾಡಿಸಿದ್ವಿ ಆಗ್ಲೇ. ಬಾ, ಕಿಚನ್ ತೋರಿಸ್ತೀನಿ.